ಯುವತಿಯೋರ್ವಳು ಬೇರೊಬ್ಬ ಪ್ರಿಯಕರನ್ನ ಪ್ರೀತಿಸುತ್ತಾ ಇದ್ದ ಕಾರಣಕ್ಕೆ ಕೋಪಗೊಂಡ ಮಾಜಿ ಪ್ರಿಯಕರನೋರ್ವ ಹಾಲಿ ಪ್ರಿಯಕರನ ಕಣ್ಣಿಗೆ ಕಾರದ ಪುಡಿ ಎರಚಿ ಕುತ್ತಿಗೆಗೆ ಚಾಕು ಇರಿದು ಹಲ್ಲೆ ನಡೆಸಿದ ಘಟನೆ ಕುಮಟಾ ಪಟ್ಟಣದ ಮಣಕಿ ಮೈದಾನದಲ್ಲಿ ನಡೆದಿದೆ. ಕುಮಟಾ ತಾಲೂಕಿನ ಹೆಗಡೆ ಚಿಟ್ಟಿಕಂಬಿ ಗ್ರಾಮದ ನಿವಾಸಿ ರಾಜೇಶ್ ರಮೇಶ್ ಅಂಬಿಗ 27 ವರ್ಷ ಚಾಕು ಇರಿದು ಹಲ್ಲೆ ಮಾಡಿದ ಆರೋಪಿ. ಕುಮಟಾ ದುಂಡಕುಳಿಯ ಸಂತೋಷ್ ಪಾಂಡುರಂಗ ಅಂಬಿಗ ಹಲ್ಲೆಗೊಳಗಾದ ವ್ಯಕ್ತಿಯಾಗಿದ್ದು, ಹೆಗಡೆ ಚಿಟ್ಟಿಕಂಬಿ ನಿವಾಸಿ ರಾಜೇಶ್ ರಮೇಶ್ ಅಂಬಿಗ ಈತ ವಾಟರ್ ಸರ್ವಿಸ್ ಸ್ಟೇಷನ್ ಕೆಲಸ ಮಾಡಿಕೊಂಡಿದ್ದು, ಈ ಹಿಂದೆ ಯುವತಿಯೋರ್ವಳನ್ನ ಪ್ರೀತಿಸುತ್ತಿದ್ದ. ರಾಜೇಶನ ವರ್ತನೆ ಸರಿ ಇಲ್ಲದೆ ಇದ್ದುದರಿಂದ ಯುವತಿಯು ತನ್ನ ಮಾವನ ಮಗನಾದ ಆಟೋ ಚಾಲಕ ದುಂಡುಕುಳಿಯ ಸಂತೋಷ್ ಪಾಂಡುರಂಗ ಅಂಬಿಗ ಈತನಿಗೆ ಪ್ರೀತಿಸಿ ಇಬ್ಬರು ಮದುವೆಯಾಗಲು ಇಚ್ಛಿಸಿದ್ದರು ಎನ್ನಲಾಗಿದೆ. ಇದಕ್ಕೆ ಸಿಟ್ಟಾದ ರಾಜೇಶ ಕುಮಟಾದ ಮಣಕಿ ಮೈದಾನದ ಲೈಬ್ರರಿ ಹತ್ತಿರ ಸಂತೋಷ್ ಅಂಬಿಗ ಈತನಿಗೆ ಕರೆಯಿಸಿಕೊಂಡಿದ್ದಾನೆ. ಈ ವೇಳೆ ಸಂತೋಷ ಎಂಬುವವನಿಗೆ ಅವಾಚ್ಯ ಶಬ್ದಗಳಿಂದ ಬೈದು ತಾನು ಪ್ರೀತಿಸುತ್ತಿದ್ದ ಹುಡುಗಿಯನ್ನ ಪ್ರೀತಿ ಮಾಡಿ ಮದುವೆಯಾಗಲು ಹೊರಟಿರುವೆಯಾ ಎಂದು ಹೇಳಿ ಸಂತೋಷ್ ಅಂಬಿಗ ಈತನ ಎದೆಯ ಮೇಲೆ ಕೈಯಿಂದ ಹೊಡೆದು ಕಾರದ ಪುಡಿ ಎರಚಿ ಹಲ್ಲೆ ಮಾಡಿದ್ದಾನೆ. ಆಗ ಸಂತೋಷನು ತಪ್ಪಿಸಿಕೊಂಡು ಹೋಗುತ್ತಿರುವಾಗ ಆತನಿಗೆ ಅಡ್ಡಗಟ್ಟಿ ತಡೆದು ಕೊಲೆ ಮಾಡುವ ಉದ್ದೇಶದಿಂದ ಚಾಕುವಿನಿಂದ ಸಂತೋಷನ ಎಡಕುತ್ತಿಗೆ ಭಾಗದಲ್ಲಿ ತಿವಿದು ಕೊಲೆ ಮಾಡಲು ಪ್ರಯತ್ನಿಸಿದ್ದಾನೆ. ನೀನು ಆ ಯುವತಿಗೆ ಹೇಗೆ ಮದುವೆಯಾಗುತ್ತೀಯಾ ನೋಡಿಕೊಳ್ಳುತ್ತೇನೆ, ಇನ್ನೊಮ್ಮೆ ಸಿಕ್ಕಾಗ ಕೊಲೆ ಮಾಡಿ ನಾಪತ್ತೆ ಮಾಡುವುದಾಗಿ ಜೀವ ಬೆದರಿಕೆ ಹಾಕಿದ ಬಗ್ಗೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಾಯಾಳುವಿಗೆ ಕುಮಟಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರು ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.